ದೇವರಾಜ್ ಅರಸು ಅವರ ಹೆಸರಲ್ಲಿದ್ದಂತಹ ದೀರ್ಘಾವಧಿ ಮುಖ್ಯಮಂತ್ರಿ ಈ ಒಂದು ದಾಖಲೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮುರಿತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಮೈಸೂರು, ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಈಗಾಗಲೇ ಅವರ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಇಷ್ಟವಾಗಿರುವಂತಹ ನಾಟಿ ಕೋಳಿ ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇಷ್ಟ ಆಗಿದೆ. ಸೊ ಹೀಗಾಗಿ ನಾಟಿ ಕೋಳಿ ಫಲವನ್ನ ಅಭಿಮಾನಿಗಳಿಗೆ ವಿತರಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧಪಡಿಸ್ತಾ ಇರುವಂಥದ್ದು. ಸುಮಾರು 500 ಜನರಿಗೆ ಏನೋ ನಾಟಿ ಕೋಳಿ ಫಲವನ್ನ ವಿತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಬಾಡಿಸಿಗರು ಈಗಾಗಲೇ ಪ್ರಿಪೇರ್ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಟಿಕೆ ಲೇಔಟ್ನಲ್ಲಿರುವಂತಹ ಬಿಸಿಲು ಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿ ಕೂಡ ಸಿದ್ಧ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಅಂತಂದರೆ ಸಿದ್ದರಾಮಯ್ಯರಿಗೆ ಸಾಕಷ್ಟು ಇಷ್ಟ. ಸೊ ಹೀಗಾಗಿ ನಾಟಿ ಕೋಳಿಯಲ್ಲಿ ಅಭಿಮಾನಿಗಳು ಕೂಡ ಕೊಡಬೇಕು ಅಂತೇಳಿ ಈ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಸಿಹಿ ವಿತರಣೆ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅವರ ಅಭಿಮಾನಿಗಳು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಮೈಸೂರು ಒಂದೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಯ್ಯರ ಅಭಿಮಾನಿಗಳು ಕೂಡ ಈ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನಾಟಿ ಕೋಳಿ ಜೊತೆಗೆ ಈಗಾಗಲೇ ಜಾಮೂನ್, ಡ್ರೈ ಜಾಮೂನನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸುಮಾರು 10:30 40 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ನಿವಾಸ, ಮೈಸೂರು ನಿವಾಸ ಟಿಕೆ ಲೇಔಟ್ನಲ್ಲಿದೆ. ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿನ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡ್ಕೊಳ್ಳಲಾಗ್ತಾ ಇದೆ. ನಾಟಿ ಕೋಳಿ ಬಿರಿಯಾನಿ ಕೂಡ ಈಗ ಸಿದ್ಧ ಆಗಿರುವಂಥದ್ದು. ಅದನ್ನ ತೆಗೆದುಕೊಂಡು ಹೋಗಿ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂಭಾಗದಲ್ಲಿ ಅವರ ಅಭಿಮಾನಿಗಳು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಶಿವರಾಮ್ ಇದರ ಮಾತಾಡಿಸ್ತಾ ಹೋಗ್ತೀನಿ ಸರ್. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಪಲಾವ್ ಮಾಡಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯವರು ನೂತನ ದಾಖಲೆ ಬರಿತಾ ಇದ್ದಾರೆ ಸರ್. ಇದು ಒಂದು ಸಂತೋಷದಂಥ ವಿಚಾರ. ಭಾಳ ಇದು ಒಂದು ಚರಿತ್ರೆಯನ್ನು ಸೃಷ್ಟಿಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಚರಿತ್ರೆ ಸೃಷ್ಟಿಯಾಗಿದೆ. ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂಥ ದೇವರಾಜ್ ಅವರ ದಾಖಲೆಯನ್ನು ಸಿದ್ದರಾಮಯ್ಯವರು ಇವತ್ತು ಮುರಿತಾ ಇದ್ದಾರೆ. ಸೊ ಅದು ನಮಗೆಲ್ಲ ಒಂದು ಹೆಮ್ಮೆ ಮತ್ತು ಭಾಳ ಸಂತೋಷವಾದಂಥ ವಿಚಾರ. ಸೊ ಆ ಕಾರಣಕ್ಕಾಗಿ ನಮ್ಮೆಲ್ಲ ಸಿಂಬಲ್ ಆಫ್ ಅಹಿಂದ ಅಂತ ನಾವು ಸಿದ್ದರಾಮಯ್ಯವ್ರು ಕರೆಯುವಂಥದ್ದು, ಅಹಿಂದ ಸಂವಿಧಾನಗಳ ಅಸ್ಮಿತೆ. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಅದನ್ನ ಸಂಭ್ರಮ ಮಾಡಬೇಕು, ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ನಾಟಿ ಫಲವನ್ನು ಇವತ್ತು ಅವ್ರ ಮನೆ ಮುಂದೆ ಹಂಚುವಂಥ ಕೆಲಸ ಮಾಡ್ತಾ ಇದ್ದೇವೆ. ದೇವರಾಜ್ ಅರಸು ಕೂಡ ಮೈಸೂರಿನವರೇ, ಸಿದ್ದರಾಮಯ್ಯವರು ಕೂಡ ಮೈಸೂರಿನವರೇ ಸರ್. ಹೌದು ನೋಡಿ, ಮೈಸೂರಿಗೆ ಇವತ್ತು ನಮಗೆ ಒಂದು ಹಿರಿಮೆ. ಯಾಕೆಂತಂದರೆ ದೇವರಾಜ್ ಅರಸು ಅವರು ಉತ್ತಮವಾದಂಥ ಆಡಳಿತ ನಡೆಸಿದರು. ಅದಕ್ಕೆ ಸಮರ್ಪಕವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಹ ಅವರ ದಾಖಲೆಯನ್ನು ಮುರಿದಿದ್ದಾರೆ. ದಾಖಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರಿಗೊಂದು ಹಿರಿಮೆ. ಯಾಕೆಂದರೆ ಇವತ್ತು ಅರಸರಾಮಯ್ಯ, ದಾಖಲೆ ರಾಮಯ್ಯ, ಅನ್ನರಾಮಯ್ಯ, ಭಾಗ್ಯಗಳ ರಾಮಯ್ಯ ಅಂತ ಇವತ್ತು ರಾಮಯ್ಯ ಅಂತಂದರೆ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವ್ರು ಕೊಟ್ಟಿರ್ತಕ್ಕಂಥ ಆಡಳಿತ ಇವತ್ತು ನಿಜಕ್ಕೂ ಯಾರಿಗೂ ಮರೆಯೋಕ್ಕಾಗೋದಿಲ್ಲ. ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ ನಂಬಿಕೆ ಇದೆ ಸರ್ ಅಂತ. ಇಷ್ಟೇ ಸಾಕ್ಷಿ. ಯಾಕೆ ಅಂತಂದರೆ ಏನು ಇವತ್ತು 7 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಮುಂದೆನೂ ಸಹ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಈಗೇನು 2 ವರ್ಷ ಉಳಿದಿದೆ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅನ್ನೋದನ್ನು, ಅದರಲ್ಲಿ ಏನು ಸಂಶಯ ಇಲ್ಲ. ಪೂರ್ಣಾವಧಿಯನ್ನು ಮಾಡೇ ಮಾಡ್ತಾರೆ. ಮುಂದಿನ ದಿನದಲ್ಲಿ ಅವರು ಸಹ ಮುಂದೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದನ್ನು ಅವ್ರಿಗೂ ಚಿಂತನೆ ಇದೆ. ಸಮಾಜ ಅದಕ್ಕೆ ಅವ್ರನ್ನ ಉಳಿಸ್ಕೊಂಡಿದೆ. ಈ ಶಕ್ತಿ ಅವ್ರಿಗೆ ತುಂಬಲಿ ಅನ್ನೋದನ್ನು ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀವಿ. ಅವ್ರಿಗಾಗಿ ನಾಟಿ ಕೋಳಿ ಪಲಾವ್ ಇಷ್ಟ ಇರೋದ್ರಿಂದ ಇವತ್ತು ಆ ಕ್ಷೇತ್ರದಲ್ಲಿ ಪೂರ ನಾವು ಇದನ್ನು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಅವರ ಅಭಿಮಾನಿಗಳ ಮಾತು. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯ ಆಗಿರುವಂತಹ ನಾಟಿ ಕೋಳಿ ಪಲಾವ್ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಪೂರ್ಣಾವಧಿಯಾಗಿ ಅವರು ಮುಖ್ಯಮಂತ್ರಿಗೆ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ನಮ್ಮ ಏನೋ ಒಂದು ಈಗಾಗಲೇ ಪ್ರಾರ್ಥನೆ ಕೂಡ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಬರ್ಬೇಕು ಕನ್ನಡ, ಮೈಸೂರು. ದೇವರಾಜ್ ಅರಸು ಅವರ ಹೆಸರಲ್ಲಿದ್ದಂತಹ ದೀರ್ಘಾವಧಿ ಮುಖ್ಯಮಂತ್ರಿ ಈ ಒಂದು ದಾಖಲೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮುರಿತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಮೈಸೂರು, ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಈಗಾಗಲೇ ಅವರ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಇಷ್ಟವಾಗಿರುವಂತಹ ನಾಟಿ ಕೋಳಿ ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇಷ್ಟ ಆಗಿದೆ. ಸೊ ಹೀಗಾಗಿ ನಾಟಿ ಕೋಳಿ ಫಲವನ್ನ ಅಭಿಮಾನಿಗಳಿಗೆ ವಿತರಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧಪಡಿಸ್ತಾ ಇರುವಂಥದ್ದು. ಸುಮಾರು 500 ಜನರಿಗೆ ಏನೋ ನಾಟಿ ಕೋಳಿ ಫಲವನ್ನ ವಿತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಬಾಡಿಸಿಗರು ಈಗಾಗಲೇ ಪ್ರಿಪೇರ್ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಟಿಕೆ ಲೇಔಟ್ನಲ್ಲಿರುವಂತಹ ಬಿಸಿಲು ಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿ ಕೂಡ ಸಿದ್ಧ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಅಂತಂದರೆ ಸಿದ್ದರಾಮಯ್ಯರಿಗೆ ಸಾಕಷ್ಟು ಇಷ್ಟ. ಸೊ ಹೀಗಾಗಿ ನಾಟಿ ಕೋಳಿಯಲ್ಲಿ ಅಭಿಮಾನಿಗಳು ಕೂಡ ಕೊಡಬೇಕು ಅಂತೇಳಿ ಈ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಸಿಹಿ ವಿತರಣೆ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅವರ ಅಭಿಮಾನಿಗಳು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಮೈಸೂರು ಒಂದೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಯ್ಯರ ಅಭಿಮಾನಿಗಳು ಕೂಡ ಈ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನಾಟಿ ಕೋಳಿ ಜೊತೆಗೆ ಈಗಾಗಲೇ ಜಾಮೂನ್, ಡ್ರೈ ಜಾಮೂನನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸುಮಾರು 10:30 40 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ನಿವಾಸ, ಮೈಸೂರು ನಿವಾಸ ಟಿಕೆ ಲೇಔಟ್ನಲ್ಲಿದೆ. ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿನ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡ್ಕೊಳ್ಳಲಾಗ್ತಾ ಇದೆ. ನಾಟಿ ಕೋಳಿ ಬಿರಿಯಾನಿ ಕೂಡ ಈಗ ಸಿದ್ಧ ಆಗಿರುವಂಥದ್ದು. ಅದನ್ನ ತೆಗೆದುಕೊಂಡು ಹೋಗಿ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂಭಾಗದಲ್ಲಿ ಅವರ ಅಭಿಮಾನಿಗಳು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಶಿವರಾಮ್ ಇದರ ಮಾತಾಡಿಸ್ತಾ ಹೋಗ್ತೀನಿ ಸರ್. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಪಲಾವ್ ಮಾಡಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯವರು ನೂತನ ದಾಖಲೆ ಬರಿತಾ ಇದ್ದಾರೆ ಸರ್.
ಇದು ಒಂದು ಸಂತೋಷದಂಥ ವಿಚಾರ. ಭಾಳ ಇದು ಒಂದು ಚರಿತ್ರೆಯನ್ನು ಸೃಷ್ಟಿಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಚರಿತ್ರೆ ಸೃಷ್ಟಿಯಾಗಿದೆ. ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂಥ ದೇವರಾಜ್ ಅವರ ದಾಖಲೆಯನ್ನು ಸಿದ್ದರಾಮಯ್ಯವರು ಇವತ್ತು ಮುರಿತಾ ಇದ್ದಾರೆ. ಸೊ ಅದು ನಮಗೆಲ್ಲ ಒಂದು ಹೆಮ್ಮೆ ಮತ್ತು ಭಾಳ ಸಂತೋಷವಾದಂಥ ವಿಚಾರ. ಸೊ ಆ ಕಾರಣಕ್ಕಾಗಿ ನಮ್ಮೆಲ್ಲ ಸಿಂಬಲ್ ಆಫ್ ಅಹಿಂದ ಅಂತ ನಾವು ಸಿದ್ದರಾಮಯ್ಯವ್ರು ಕರೆಯುವಂಥದ್ದು, ಅಹಿಂದ ಸಂವಿಧಾನಗಳ ಅಸ್ಮಿತೆ. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಅದನ್ನ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ನಾಟಿ ಫಲವನ್ನು ಇವತ್ತು ಅವ್ರ ಮನೆ ಮುಂದೆ ಹಂಚುವಂಥ ಕೆಲಸ ಮಾಡ್ತಾ ಇದ್ದೇವೆ. ದೇವರಾಜ್ ಅರಸರು ಕೂಡ ಮೈಸೂರಿನವರೇ, ಸಿದ್ದರಾಮಯ್ಯವರು ಕೂಡ ಮೈಸೂರಿನವರೇ ಸರ್. ಹೌದು ನೋಡಿ, ಮೈಸೂರಿಗೆ ಇವತ್ತು ನಮಗೆ ಒಂದು ಹಿರಿಮೆ. ಯಾಕೆಂತಂದರೆ ದೇವರಾಜ್ ಅರಸು ಅವರು ಉತ್ತಮವಾದಂಥ ಆಡಳಿತ ನಡೆಸಿದರು. ಅದಕ್ಕೆ ಸಮರ್ಪಕವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಹ ಅವರ ದಾಖಲೆಯನ್ನು ಮುರಿದಿದ್ದಾರೆ. ದಾಖಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರಿಗೊಂದು ಹಿರಿಮೆ. ಯಾಕೆಂದರೆ ಇವತ್ತು ಅರಸ ರಾಮಯ್ಯ, ದಾಖಲೆ ರಾಮಯ್ಯ, ಅನ್ನ ರಾಮಯ್ಯ, ಭಾಗ್ಯಗಳ ರಾಮಯ್ಯ ಅಂತ ಇವತ್ತು ರಾಮಯ್ಯ ಅಂತಂದರೆ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವ್ರು ಕೊಟ್ಟಿರ್ತಕ್ಕಂಥ ಆಡಳಿತ ಇವತ್ತು ನಿಜಕ್ಕೂ ಯಾರಿಗೂ ಮರೆಯೋಕ್ಕಾಗೋದಿಲ್ಲ. ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ ನಂಬಿಕೆ ಇದೆ ಸರ್ ಅಂತ. ಇಷ್ಟೇ ಸಾಕ್ಷಿ. ಯಾಕೆ ಅಂತಂದರೆ ಏನು ಇವತ್ತು 7 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಮುಂದೆನೂ ಸಹ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಈಗ ಏನು 2 ವರ್ಷ ಉಳಿದಿದೆ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅನ್ನೋದನ್ನು, ಅದರಲ್ಲಿ ಏನು ಸಂಶಯ ಇಲ್ಲ. ಪೂರ್ಣಾವಧಿಯನ್ನು ಮಾಡೇ ಮಾಡ್ತಾರೆ. ಮುಂದಿನ ದಿನದಲ್ಲಿ ಅವರು ಸಹ ಮುಂದೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದನ್ನು ಅವ್ರಿಗೂ ಚಿಂತನೆ ಇದೆ. ಸಮಾಜ ಅದಕ್ಕೆ ಅವ್ರನ್ನ ಉಳಿಸ್ಕೊಂಡಿದೆ. ಈ ಶಕ್ತಿ ಅವ್ರಿಗೆ ತುಂಬಲಿ ಅನ್ನೋದನ್ನು ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀವಿ. ಅವ್ರಿಗಾಗಿ ನಾಟಿ ಕೋಳಿ ಪಲಾವ್ ಇಷ್ಟ ಇರೋದ್ರಿಂದ ಇವತ್ತು ಆ ಕ್ಷೇತ್ರದಲ್ಲಿ ಪೂರ ನಾವು ಇದನ್ನು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಅವರ ಅಭಿಮಾನಿಗಳ ಮಾತು. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯ ಆಗಿರುವಂತಹ ನಾಟಿ ಕೋಳಿ ಪಲಾವ್ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಪೂರ್ಣಾವಧಿಯಾಗಿ ಅವರು ಮುಖ್ಯಮಂತ್ರಿಗೆ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ನಮ್ಮ ಏನು ಒಂದು ಈಗಾಗಲೇ ಪ್ರಾರ್ಥನೆ ಕೂಡ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಬರ್ಬೇಕು ಕನ್ನಡ, ಮೈಸೂರು. ದೇವರಾಜ್ ಅರಸು ಅವರ ಹೆಸರಲ್ಲಿದ್ದಂತಹ ದೀರ್ಘಾವಧಿ ಮುಖ್ಯಮಂತ್ರಿ ಈ ಒಂದು ದಾಖಲೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮುರಿತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಮೈಸೂರು, ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಈಗಾಗಲೇ ಅವರ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಇಷ್ಟವಾಗಿರುವಂತಹ ನಾಟಿ ಕೋಳಿ ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇಷ್ಟ ಆಗಿದೆ. ಸೊ ಹೀಗಾಗಿ ನಾಟಿ ಕೋಳಿ ಫಲವನ್ನ ಅಭಿಮಾನಿಗಳಿಗೆ ವಿತರಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧಪಡಿಸ್ತಾ ಇರುವಂಥದ್ದು. ಸುಮಾರು 500 ಜನರಿಗೆ ಏನು ನಾಟಿ ಕೋಳಿ ಫಲವನ್ನ ವಿತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಬಾಡಿಸಿಗರು ಈಗಾಗಲೇ ಪ್ರಿಪೇರ್ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಟಿಕೆ ಲೆಫ್ಟ್ನಲ್ಲಿರುವಂತಹ ಬಿಸ್ಲುಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿ ಕೂಡ ಸಿದ್ಧ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಅಂತಂದರೆ ಸಿದ್ದರಾಮಯ್ಯರಿಗೆ ಸಾಕಷ್ಟು ಇಷ್ಟ. ಸೊ ಹೀಗಾಗಿ ನಾಟಿ ಕೋಳಿಯಲ್ಲಿ ಅಭಿಮಾನಿಗಳು ಕೂಡ ಕೊಡಬೇಕು ಅಂತೇಳಿ ಈ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಸಿಹಿ ವಿತರಣೆ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅವರ ಅಭಿಮಾನಿಗಳು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಮೈಸೂರು ಒಂದೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಯ್ಯರ ಅಭಿಮಾನಿಗಳು ಕೂಡ ಈ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನಾಟಿ ಕೋಳಿ ಜೊತೆಗೆ ಈಗಾಗಲೇ ಡ್ರೈ ಜಾಮೂನನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಸುಮಾರು 10:30 11 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಮೈಸೂರು ನಿವಾಸ ಟಿಕೆ ಲೇಔಟ್ನಲ್ಲಿದೆ. ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿನ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡ್ಕೊಳ್ಳಲಾಗ್ತಾ ಇದೆ. ನಾಟಿ ಕೋಳಿ ಬಿರಿಯಾನಿ ಕೂಡ ಈಗ ಸಿದ್ಧ ಆಗಿರುವಂಥದ್ದು. ಅದನ್ನ ತೆಗೆದುಕೊಂಡು ಹೋಗಿ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂಭಾಗದಲ್ಲಿ ಅವರ ಅಭಿಮಾನಿಗಳು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಶಿವರಾಮ್ ಇದರ ಮಾತಾಡಿಸ್ತಾ ಹೋಗ್ತೀನಿ ಸರ್. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಪಲಾವ್ ಮಾಡಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯವರು ಒಂದು ನೂತನ ದಾಖಲೆ ಬರಿತಾ ಇದ್ದಾರೆ ಸರ್. ಇದು ಒಂದು ಸಂತೋಷದಂಥ ವಿಚಾರ. ಭಾಳ ಇದು ಒಂದು ಚರಿತ್ರೆಯನ್ನು ಸೃಷ್ಟಿಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಚರಿತ್ರೆ ಸೃಷ್ಟಿಯಾಗಿದೆ. ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂಥ ದೇವರಾಜ್ ಅವರ ದಾಖಲೆಯನ್ನು ಸಿದ್ದರಾಮಯ್ಯವರು ಇವತ್ತು ಮುರಿತಾ ಇದ್ದಾರೆ. ಸೊ ಅದು ನಮಗೆಲ್ಲ ಒಂದು ಹೆಮ್ಮೆ ಮತ್ತು ಭಾಳ ಸಂತೋಷವಾದಂಥ ವಿಚಾರ. ಸೊ ಆ ಕಾರಣಕ್ಕಾಗಿ ನಮ್ಮೆಲ್ಲ ಸಿಂಬಲ್ ಆಫ್ ಅಹಿಂದ ಅಂತ ನಾವು ಸಿದ್ದರಾಮಯ್ಯವ್ರು ಕರೆಯುವಂಥದ್ದು, ಅಹಿಂದ ಸಂವಿಧಾನಗಳ ಅಸ್ಮಿತೆ. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಅದನ್ನ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ನಾಟಿ ಫಲವನ್ನು ಇವತ್ತು ಅವ್ರ ಮನೆ ಮುಂದೆ ಹಂಚುವಂಥ ಕೆಲಸ ಮಾಡ್ತಾ ಇದ್ದೇವೆ. ದೇವರಾಜ್ ಅರಸರು ಕೂಡ ಮೈಸೂರಿನವರೇ, ಸಿದ್ದರಾಮಯ್ಯವರು ಕೂಡ ಮೈಸೂರಿನವರೇ ಸರ್. ಹೌದು ನೋಡಿ, ಮೈಸೂರಿಗೆ ಇವತ್ತು ನಮಗೆ ಒಂದು ಹಿರಿಮೆ. ಯಾಕೆಂತಂದರೆ ದೇವರಾಜ್ ಅರಸು ಅವರು ಉತ್ತಮವಾದಂಥ ಆಡಳಿತ ನಡೆಸಿದರು. ಅದಕ್ಕೆ ಸಮರ್ಪಕವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಹ ಅವರ ದಾಖಲೆಯನ್ನು ಮುರಿದಿದ್ದಾರೆ. ದಾಖಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರಿಗೊಂದು ಹಿರಿಮೆ. ಯಾಕೆಂದರೆ ಇವತ್ತು ಅರಸ ರಾಮಯ್ಯ, ದಾಖಲೆ ರಾಮಯ್ಯ, ಅನ್ನ ರಾಮಯ್ಯ, ಭಾಗ್ಯಗಳ ರಾಮಯ್ಯ ಅಂತ ಇವತ್ತು ರಾಮಯ್ಯ ಅಂತಂದರೆ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವ್ರು ಕೊಟ್ಟಿರ್ತಕ್ಕಂಥ ಆಡಳಿತ ಇವತ್ತು ನಿಜಕ್ಕೂ ಯಾರಿಗೂ ಮರೆಯೋಕ್ಕಾಗೋದಿಲ್ಲ. ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ ನಂಬಿಕೆ ಇದೆ ಸರ್ ಅಂತ. ಇಷ್ಟೇ ಸಾಕ್ಷಿ. ಯಾಕೆ ಅಂತಂದರೆ ಏನು ಇವತ್ತು 7 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಮುಂದೆನೂ ಸಹ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಈಗ ಏನು 2 ವರ್ಷ ಉಳಿದಿದೆ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅನ್ನೋದನ್ನು, ಅದರಲ್ಲಿ ಏನು ಸಂಶಯ ಇಲ್ಲ. ಪೂರ್ಣಾವಧಿಯನ್ನು ಮಾಡೇ ಮಾಡ್ತಾರೆ. ಮುಂದಿನ ದಿನದಲ್ಲಿ ಅವರು ಸಹ
ಮುಂದೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದನ್ನು ಅವ್ರಿಗೂ ಚಿಂತನೆ ಇದೆ. ಸಮಾಜ ಅದಕ್ಕೆ ಅವ್ರನ್ನ ಉಳಿಸ್ಕೊಂಡಿದೆ. ಈ ಶಕ್ತಿ ಅವ್ರಿಗೆ ತುಂಬಲಿ ಅನ್ನೋದನ್ನು ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀವಿ. ಅವ್ರಿಗಾಗಿ ನಾಟಿ ಕೋಳಿ ಪಲಾವ್ ಇಷ್ಟಾನ ಇರೋದ್ರಿಂದ ಇವತ್ತು ಆ ಕ್ಷೇತ್ರದಲ್ಲಿ ಪೂರ ನಾವು ಇದನ್ನು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಅವರ ಅಭಿಮಾನಿಗಳ ಮಾತು. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯ ಆಗಿರುವಂತಹ ನಾಟಿ ಕೋಳಿ ಪಲಾವ್ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಪೂರ್ಣಾವಧಿಯಾಗಿ ಅವರು ಮುಖ್ಯಮಂತ್ರಿಗೆ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ನಮ್ಮ ಏನೋ ಒಂದು ಈಗಾಗಲೇ ಪ್ರಾರ್ಥನೆ ಕೂಡ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು.